ಯೋಚನೆ ಮಾಡಿದ್ದೀನಿ ಸರ್. ಹೈಕಮಾಂಡ್ ಒಂದ್ ವೇಳೆ ಕೊಟ್ರೆ ನಿಭಾಯಿಸ್ತೀರಾ? ಅದೆಲ್ಲ ಮುಂದೆ ಈಗ ಮೊನ್ನೆ ಉಸ್ತುವಾರಿ ಸಚಿವರು DCM ಕೊಟ್ರೆ ನಾನು ಯಾರು ಬೇಡ ಅಂತಾರೆ ಅಂತಂದ್ರೆ ಸಚಿವ ಸ್ಥಾನ ಕೊಟ್ಟರೆ 4-5 ಸರಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ, ರಾಜಕೀಯ ಮತ್ತೆ ಆಡಳಿತ ಅನುಭವ ಇದೆ. ಸೊ ಇವೆಲ್ಲ ಈಗ ಸುಮ್ಮನೆ ಒಂದು ಆಸೆ ಪಡೋದ್ರಲ್ಲಿ ನಾನು ಈಗ ಬಳ್ಳಾರಿ ವಿಜಯನಗರ ಅವಳಿ ಜಿಲ್ಲೆಗಳು ರಾಜಕೀಯ ಅನುಭವ ಆಡಳಿತ ಅನುಭವ ಖಂಡಿತ ಬೇಕಾಗ್ತದೆ ಸರ್. ಬಳ್ಳಾರಿ ವಿಜಯನಗರ ಅವಳಿ ಜಿಲ್ಲೆಗಳು ಬರೇ ವಲಸೆ ಸಚಿವರ ಮೇಲೆ ಉಸ್ತುವಾರಿ ಮೇಲೆ ಸ್ಥಳೀಯರಾಗಬೇಕು ಅಂತೇಳಿ ಆಸೆನೂ ಇರುತ್ತೆ. ಒಂದು ವೇಳೆ ಒಪ್ಬೇಕು, ಹೈಕಮಾಂಡ್ ಕೇಳಿದರೆ ನಾವು ಒಪ್ತೀರಾ? ಪ್ರಶ್ನೆ ಈಗ ಉದ್ಭವ ಆಗೋದಿಲ್ಲ. ಆ ಪ್ರಶ್ನೆ ಬರಲಿ, ನೋಡೋಣ ಆಮೇಲೆ ಅದ್ರ ಬಗ್ಗೆ ಖಂಡಿತ. ಈಗ ನೋಡಿ, ಇದಕ್ಕೆ ಆಡಳಿತ ಅನುಭವ, ರಾಜಕೀಯ, ನಾನು ಲಾಂಗ್ ಟರ್ಮಲ್ಲಿ ಒಂದು ದೂರದೃಷ್ಟಿ, ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರನ ಒಂದು ಮಾದರಿ ಕ್ಷೇತ್ರ ಮಾಡಬೇಕಂತೇಳಿ ಒಂದು ದೂರದೃಷ್ಟಿ ಇಟ್ಕೊಂಡು ನಾನು ಬಂದಿದ್ದೀನಿ. ಇಲ್ಲಿ ನಾನು ಶಾರ್ಟ್ಕಟ್ಟಲ್ಲಿ ಅಧಿಕಾರ ಇಲ್ಲ ರಾಜಕೀಯದ ಇದು ಆಸೆ ಗೊತ್ತಿಲ್ಲ. ಅದರಿಂದ ಸೊ ಆ ಥರ ಪ್ರಶ್ನೆಗಳು ಇಲ್ಲಿ ಸದ್ಯಕ್ಕೆ ನನ್ನ ಮಟ್ಟಿಗೆ ಸರ್, ಚನ್ನಗಿರಿ ಉಪನದಿ ಮಳೆ ಬಂದಾಗ ಮಾತ್ರ ಅದು ತುಂಬಿ ಹರಿತದೆ ಆ ಭಾಗದಲ್ಲಿ. ಅದಕ್ಕಾಗಿ ಕಲ್ಲಳ್ಳಿ ಎಂಟ್ರಿ ಆಗ್ತದಲ್ಲ ಸರ್, ಅಲ್ಲಿ ಇದು ಕೆರೆ ನೀರನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಆ ಭಾಗದಿಂದ ಬರ್ತಕ್ಕಂಥ ಹಳ್ಳಿಗಳಿಗೆ ಭಾಳಷ್ಟು ಉಪಯೋಗ ಆಗ್ತದೆ. ಹಾಗಾಗಿ ಅದನ್ನು ಅಲ್ಲಿ ಪ್ರಯತ್ನ ಮಾಡ್ಬೋದು ಇದನ್ನು ಇಂಪ್ಲಿಮೆಂಟೇಷನ್ ಮಾಡಿ. ಸುಮಾರು ಈ ಸ್ವತಂತ್ರ ಭಾರತ ನಂತರ ಏನೇನು ನಮ್ಮ ಯಾಕೆಂದರೆ ನೀವು ಹೇಳಿದ್ರೆ ಆ ಭಾಗ ಕಾತ್ರಿಕಟ್ಟೆ ಏನಿದೆ, ಇದು 4 ದಶಕದ ಹೋರಾಟ. ಒಂದು ಬ್ರಿಡ್ಜ್ಗಲ್ಲಿ ನಮ್ಮ ತಾಲೂಕು ಬಾರ್ಡ್ರ್ ಅದು ಆ ವಿಷಯ ಒಂದು ರೈತರ ಆ ಭಾಗದ ಜನಗಳ ಬೇಡಿಕೆನ ನಿಮಗೆ ತೋರಿಸಿದ ಕೂಡಲೇ ಇಮ್ಮಿಡಿಯೇಟಾಗಿ ಜಾರಕಿಹೊಳಿ ಸಾಹೇಬರು ಅವತ್ತೇ ಆರ್ಡರ್ ಮಾಡಿಕೊಟ್ಟು ಅದು ಒಂದು ಕಾತ್ರಿಕಟ್ಟೆ 4 ದಶಕಗಳ ಹೋರಾಟ. ಮತ್ತು ಅಲ್ಲೆಲ್ಲ ಈಗ ಚೆಕ್ ಡ್ಯಾಮ್ಗಳು ಅಭಿವಿದ್ದಾವೆ. ಸೊ ತಾವು ಹೇಳೋದು ಚಿನ್ನಗಿರಿಗೆ ಈಗ ನನ್ನ ಅದೃಷ್ಟ 40-50 ವರ್ಷದಿಂದ ಒಂದು ಅರಿಲಿಲ್ಲ, ಅದು ನೀರು ಇರಲಿಲ್ಲ ಅಂತ ಹೇಳಿದ್ದು. ಹೋದ ವರ್ಷನೂ ತುಂಬ ಇತ್ತು, ಈ ವರ್ಷನೂ ತುಂಬ ಇರುತ್ತೆ. ಸೊ ನಮಗೂ ಅದ್ರ ಬಗ್ಗೆ ಇದ್ದಿದೆ. ಈಗಾಗಲೇ ನಮ್ಮ ತಾಲೂಕಿನ ಸಮಗ್ರ ನೀರಾವರಿ ಹೋರಾಟ ಸಮಿತಿ ಏನಿದೆ ಮತ್ತು ಈ ಹೋರಾಟಗಾರರು ಏನಿದ್ದಾರೆ ಮತ್ತು ನಮ್ಮ ಏನು ಈ ಒಂದು ನಮ್ಮ ಭಾಗದ ಸ್ವಾಮೀಜಿಗಳು ಕೂಡ ಏನಿದ್ದಾರೆ ಅವರೆಲ್ಲರೂ ಸಲಹೆ ಪಡೆದು ಈಗಾಗಲೇ ಸಮಗ್ರ ನೀರಾವರಿಗೆ ಯೋಜನೆಗಳಿಗೆ ನಮ್ಮ ತಾಲೂಕಿನ ನಾವು ಈಗೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಈಗ ನನಗೆ ಇರೋಂಥ 2 ವರ್ಷದ ಆಡಳಿತಾತ್ಮಕ ಅನುಭವದಲ್ಲಿ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಬೇರೆ ಬೇರೆ ಇಲಾಖೆಗಳಿಂದ ಸ್ವಲ್ಪ ಮಾಹಿತಿ ಪಡ್ಕೊಂಡು ಅನುಭವ ತಗೊಂಡು ಮತ್ತು ತುಂಬ ಇದರಲ್ಲಿ ಅನುಭವಗಳಿದಂಥ ಈಗಾಗಲೇ ನಾವು ಸಂಪರ್ಕ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಖಂಡಿತ ಈ ಶಾಶ್ವತ ನೀರಾವರಿ ನಾವು ಖಂಡಿತ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಸರ್, CM ಎಷ್ಟು ಗಂಟೆಗೆ ಬರ್ತಾರೆ? ಕಾರ್ಯಕ್ರಮ ಎಷ್ಟು ಗಂಟೆಗೆ ಸರ್? ಸರ್, ಈಗ 10 ಗಂಟೆಗೆ ಅವರು 10:45ಗೆ ಜಿಂದಾಲಿಗೆ ಬಂದು ಜಿಂದಾಲಿಂದ ಹರಪನಹಳ್ಳಿಗೆ 11:15ಗೆ ಬರ್ತಾ ಇದ್ದಾರೆ. ಇಲ್ಲಿ 12ವರೆಗೆ, ಅಲ್ಲಿಂದ 12:15ಗೆ ಅಲ್ಲಿಂದ ಹೊರಟು 12ವರೆಗೆ ಇಲ್ಲಿ ಬರೋ ಪ್ರೋಗ್ರಾಮ್ ಇದೆ. ಮತ್ತು ಆಮೇಲೆ ಇಲ್ಲಿಂದ 4 ಗಂಟೆಗೆ ಹೊರಟು ಜಿಂದಾಲಿಂದ ವಾಪಸ್ ಹರಪನಹಳ್ಳಿ ಬೈ ರೋಡ್ ಬರ್ತಾರೆ ಸರ್ ಇಲ್ಲಿಗೆ? ಇಲ್ಲ, ಬೈ ರೋಡ್ ಇಲ್ಲ. ಬೆಂಗಳೂರಿಂದ ಜಿಂದಾಲ್ವರೆಗೂ ಸ್ಪೆಷಲ್ ಫ್ಲೈಟಲ್ಲಿ ಬರ್ತಾರೆ. ಜಿಂದಾಲಿಂದ ಹರಪನಹಳ್ಳಿಗೆ ಹೆಲಿಕಾಪ್ಟರ್ ಹೋಗ್ತಾ ಇದ್ದಾರೆ. ಮತ್ತು ಹರಪನಹಳ್ಳಿಯಿಂದ ಕೂಡ್ಲಿಗೆ ಹೆಲಿಕಾಪ್ಟರ್, ಕೂಡ್ಲಿಗಿಂದ ಮತ್ತೆ ಜಿಂದಾಲ್ಗೆ ಹೆಲಿಪ್ಯಾಡ್ ಮಾಡಿದ್ದಾರೆ. ಹೆಲಿಪ್ಯಾಡ್ ಮಾಡಿ 2 ಹೆಲಿಪ್ಯಾಡ್ ಮಾಡಿ. ಸರ್, ಈಗ ಚಿತಾಭಸ್ಮ ಭೇಟಿ ಈಗ ನಮ್ಮ ಮಾಹಿತಿ ಪ್ರಕಾರ ಬಹುತೇಕ ಸಚಿವರು ಅಟ್ಲೀಸ್ಟ್ ನನ್ನ ಪ್ರಕಾರ 12ರಿಂದ 15 ಜನ ಬರೋ ಸಾಧ್ಯತೆ ಇದ್ದಾರೆ. ಬಹುತೇಕವಾಗಿ ಇಲ್ಲಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಜೊತೆಗೆ ರಾಮಲಿಂಗಾರೆಡ್ಡಿ ಸಾಹೇಬರು, HK ಪಾಟೀಲ್ ಸರು, ಮತ್ತು NS ಬೋಸ್ರಾಜ್ ಸರು, HC ಮಾಧವಪ್ಪ ಸರು, ಸತೀಶ್ ಜಾರಕಿಹೊಳಿ ಸಾಹೇಬರು, ಮಾನ್ಯ ಸಂತೋಷ್ ಲಾಡ್ ಅವರು, ಮತ್ತು ಭೈರತಿ ಸುರೇಶ್ ಸರು, ಮತ್ತು MC ಸುಧಾಕರ್ ಮತ್ತು ಪ್ರಿಯಾಂಕಾ ಖರ್ಗೆ ಸರು, ಇವರೆಲ್ಲ ನಾನು ಕನ್ಫರ್ಮ್ಡ್ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಈಗ ಮತ್ತೆ ನಮ್ಮ ವಿಶೇಷವಾಗಿ ನಮ್ಮ ಮಾರ್ಗದರ್ಶಕರು, ನಮ್ಮ ಹಿತೈಷಿಗಳು, ಮಾಜಿ ಸಚಿವರು ಹರಪನಹಳ್ಳಿ ಮಾಜಿ ಸಚಿವರಾದಂಥ ಅಡಗಲಿ PT ಪರಮೇಶ್ವರ ನಾಯ್ಕ ಸರ್ ಅವರ ಮಗನ ಅರತಕ್ಷತೆ ಇದೆ, ಅದಕ್ಕೂ ಬರ್ತಾ ಇದ್ದಾರೆ. ಸೊ ಅಲ್ಲಿಗೆ ಬಂದಾಗ ಬಹುತೇಕ ಸಚಿವರು ಇಲ್ಲಿ ನಮ್ಮ ಈ ಕ್ಷೇತ್ರ ಹೇಳಿದ್ದಾರೆ. ಅದೇ ರೀತಿ ಮತ್ತು ನಮ್ಮ KKRDB ಚೇರ್ಮನ್ ಅಜಯ್ ಸಿಂಗ್ ಸರ್, ಮತ್ತು ನಮ್ಮ ಫೈನಾನ್ಷಿಯಲ್ ಸೆಕ್ರೆಟರಿ ರಾಜಕೀಯ ಕಾರ್ಯದರ್ಶಿ ಸರ್ ನಜೀರ್ ಅಹಮದ್ ಸರ್, ಮತ್ತು ಬಸವರಾಜ ರೆಡ್ಡಿ ಸರ್ ಕೂಡ ಬರೋ ಸಾಧ್ಯ. ಸರ್, ಈಗ ಅವರು ನಿಮ್ಮ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದರು CM ಅವರು, ಇಲ್ಲೇ ಹೆಲಿಪ್ಯಾಡಲ್ಲಿ ಇದ್ದು. ಅದಾದ ನಂತರ ಮೊದಲನೇ ಬಾರಿಗೆ ಅನ್ಕೊಳ್ತೀನಿ ಮತ್ತು ಅವರ ನೇತೃತ್ವದ ಎಲ್ಲ ನಮ್ಮ CO ಅವರು, SP ಅವರು, AC ಅವರು, ADC ಅವರು, ಎಲ್ಲ
ಅಧಿಕಾರಿಗಳು ನಿರಂತರವಾಗಿ ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ನಾವೆಲ್ಲ ಪ್ರಯತ್ನ ಮಾಡಿಬಿಟ್ಟು ಸಹಕಾರ ಕೊಡ್ತಾ ಇದ್ವಿ. ತಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಮಾಧ್ಯಮದವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳಿಸ್ತೀನಿ. ಯಾಕೆಂದರೆ ಏನು ದೈನಂದಿನ ನೀವೇನೇನು ನಮ್ಮ ತಾಲೂಕಿನ ನ್ಯೂನತೆಗಳನ್ನು, ತಾಲೂಕಿನ ಸಮಸ್ಯೆಗಳನ್ನು ಬಿಡಿಯಾಡಿಯಾಗಿ ಮುಚ್ಚಿಡ್ತಿದ್ವಿ, ಅದನ್ನು ನಾವು ಆ ಸಮಸ್ಯೆಗಳನ್ನು ಯಾಕಪ್ಪ ಇದನ್ನು ನಮಗೆ ಟಾರ್ಚರ್ ಮಾಡ್ತಾರೆ ಅಂತಲೇ ಎಲ್ಲಿದೆ ಸಮಸ್ಯೆ ಅಂತೇಳಿ ನಮಗೆ ತೋರಿಸ್ಕೊಟ್ಟಿದ್ದಕ್ಕೆ ಇವತ್ತು ಅದನ್ನೇ ನಾವು ಮೆಟ್ಲಾಗಿ ಅದನ್ನು ಒಂದು ಸರ್ಕಾರಕ್ಕೆ ತಲುಪಿಸಿ ಒಳ್ಳೆ ರೀತಿ ಅನುದಾನ ತಂದು ಇವತ್ತು ನಿಮ್ಮ ಮುಂದೆ ಕೆಲಸಗಳನ್ನ ಪ್ರಾರಂಭ ಮಾಡಿದ್ದೀವಿ. ನಮಗೂ ಒಂದು ಒಳ್ಳೆಯ ವೇದಿಕೆ ಬೇಕಿತ್ತು. ನಾವು ಇಷ್ಟು ದಿವಸ 2.5 ವರ್ಷ ಕಷ್ಟಪಟ್ಟಿರೋಂಥ ಕೆಲಸಗಳನ್ನ ತೋರಿಸೋದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗದ ರೀತಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡು ಒಂದು ಜನರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಎಲ್ಲ ಇರಲಿ ಅಂತ ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ? ನಾವು ಸುಮಾರು 50,000 ಜನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೀವಿ. ಅದೇ ರೀತಿ ಸುಮಾರು 50,000 ಜನಕ್ಕೆ ಊಟದ ವ್ಯವಸ್ಥೆಗಳನ್ನು 50,000 ಜನ ಸೀಟಿಂಗ್ ಅದೇ ರೀತಿ ಇಲ್ಲಿ ಎಲ್ಲ ಇಲಾಖೆಗಳಿಂದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಂದು ವಸ್ತು ಪ್ರದರ್ಶಿಸೋಕ್ಕೆ ಸ್ಟಾಲ್ಗಳು ಕೂಡ ಸುಮಾರು 25-26 ಸ್ಟಾಲ್ಗಳು ಕೂಡ ಮಾಡಿ ಎಲ್ಲ ಇದರಿಂದ ಎಲ್ಲ ಕಡೆಯಿಂದ ಪ್ರದರ್ಶನ ಮಾಡಿದ್ರು. ಸೊ ಏನೇನು ಕೆಲಸಗಳಾಗಿದೆ ತಾಲೂಕಿನಲ್ಲಿ ಅಂತ ಹೇಳ್ಬಿಟ್ಟು ಪ್ರದರ್ಶನ ಕೂಡ ಮಾಡ್ತಾಯಿದ್ವಿ. ಅದೇ ರೀತಿ ಒಂದು ನಮ್ಮ ಏನು ರೈತ ಹೋರಾಟಗಾರರಿದ್ದಾರೆ, ಹೋರಾಟ ಸಮಿತಿ ಅವರಿಗೆ ಕೂಡ ಒಂದು ವಿಶೇಷವಾಗಿ ಒಂದು ಇದು ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರಿಗೆ ವಿಶೇಷವಾಗಿ ಅವರು ಗೌರವ ಸಲ್ಲಿಸಿ ತಯಾರಿ ಮಾಡ್ತಾರೆ. ಸರ್, ಈಗ ಈ ಕೆರೆ ತುಂಬಿಸುವ ಯೋಜನೆ ಯಾವಾಗ ಆರಂಭ ಆಯಿತು? ಎಷ್ಟು ವರ್ಷಗಳು ಕಂಪ್ಲೀಟ್ ಆಯಿತು? ಸ್ವಲ್ಪ ಅದನ್ನು ಇದು 2021 ಅಲ್ಲಿ ಮಾನ್ಯ ನಮ್ಮ ಇಂದಿನ ಶಾಸಕರಾದಂಥ ಈಗ ಪ್ರಸ್ತುತ ಮೊಳಕಾಲ್ಮೂರು ತಾಲೂಕು ಶಾಸಕರಾದಂಥ ಹಿಮಾದ್ರಿ ಕೃಷ್ಣ ಅವರು ಈ ಶಾಸಕರಾಗಿದ್ದರು. ಅವ್ರ ನೇತೃತ್ವದಲ್ಲಿ ಅವಾಗ ಸ್ಟಾರ್ಟ್ ಆಯಿತು. ಅದಾದಮೇಲೆ ಬಹುತೇಕ ಒಂದು 60% ವರ್ಕು ಆಗಲೇ ಮುಗಿದಿತ್ತು. ಅದ ನಂತರ ಚುನಾವಣೆ ಬಂತು, ಅವರು ಮೊಳಕಾಲ್ಮೂರಿಗೆ ಹೋದರು. ಆಮೇಲೆ ಆ ಜವಾಬ್ದಾರಿ ನಮಗೆ ಬಂತು. ಅದರ ನಂತರ ಇಲಾಖೆಯಿಂದ ಎಲ್ಲ ಮಾಹಿತಿ ಪಡೆದು ಮತ್ತು ಏನು ನೆನಗಿದೆ ಬಿಟ್ಟಂಥ ಕೆಲಸಗಳನ್ನ ನಾವು ಈಗ ಈ ವರ್ಷ ಕಂಪ್ಲೀಟ್ ತುಂಗಭದ್ರಾ ಡ್ಯಾಮ್ನಿಂದ ನೀರು ತುಂಬಿಸೋದು. ಇದು ರಾಜವಾಳ ಗ್ರಾಮದ ಹತ್ರ ಸಿಂಗಟ್ಲೂರು ಏತ ನೀರಾವರಿ ಯೋಜನೆ ಇದೆ. ಅಲ್ಲಿಂದ ಅದು ನಾವೀಗ ಅಲ್ಲೆಲ್ಲ ಎಲ್ಲ ಪಂಪು ಎಲ್ಲ ಮಾಡಿಕೊಂಡು ಅಲ್ಲಿಂದ ತುಂಗಭದ್ರಾ ಇಲ್ಲಿಂದ ನೀರು ತಗೊಂಡು ಇಲ್ಲಿ 2 ಹಂತ ಇದೆ. ಒಂದು ರಾಜವಾಳದಿಂದ ನಮ್ಮ ಪಾಲೈನಕೋಟೆ ಕೆರೆಗೆ ನೀರು ತುಂಬಿಸೋಂಥದ್ದು ಹಂತ 1. ಅದ್ರ ಜೊತೆಗೆ ಅಲ್ಲಿಂದ ನೀರು ಅಲ್ಲಿಗೆ ಡೆಲಿವರಿ ಚೇಂಬರಿಗೆ ಬರ್ತದೆ. ಅಲ್ಲಿ ಡೆಲಿವರಿ ಚೇಂಬರಿಂದ ಪಾಲೈನಕೋಟೆ ಕೆರೆಗೆ ಬರ್ತದೆ. ಮತ್ತು ಅದರಲ್ಲಿ 16 ಕೆರೆಗಳು ಅದರಲ್ಲಿದೆ. ಮತ್ತು 2ನೇ ಹಂತ ಪಾಲೈನಕೋಟೆ ಕೆರೆಯಿಂದ ಲಿಫ್ಟ್ ಮಾಡಿಬಿಟ್ಟು ಅಲ್ಲಿ ಮಣಿಕಲ್ ಹತ್ರ ಡೆಲಿವರಿ ಚೇಂಬರ್ ಅಲ್ಲಿಂದ ಮತ್ತೆ 58 ಕೆರೆಗೆ ಮತ್ತೆ ಅಲ್ಲಿಂದ ನೀರು ತುಂಬಿಸೋಂಥ ಇದು 2ನೇ ಹಂತದ ಯೋಜನೆ. ಇದು 2 ಹಂತದ ಯೋಜನೆ ಇದು. 2 ಹಂತದ ಯೋಜನೆ ಈಗ 2ನೇ ಹಂತ ಬಹುತೇಕ ಮುಂಚೆನೇ ಪೂರ್ಣ ಆಗಿದೆ. ಯಾಕಂದರೆ ನಮ್ಮ ತಾಲೂಕಿನ 100% 58 ಕೆರೆನೂ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಿತ್ತು. ಏನು ಮೊದಲನೇ ಹಂತ ಇತ್ತು ಅದು ಹಡಗಲಿ ಬರುತ್ತೆ, ಅರಸನಹಳ್ಳಿ ಬರುತ್ತೆ, ಕೊಟ್ಟೂರು ತಾಲೂಕು ಬರ್ತದೆ. ಸೊ ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಅಲ್ಲೆಲ್ಲ ರೈತರು, ಅವರು ಕೂಡ ರೈತರೇ. ಸೊ ಮಲ್ಲಿಗೆ ತೋಟ ಇತ್ತು, ತೆಂಗಿನ ತೋಟ, ಅಡಿಕೆ ತೋಟ, ದಾಳಿಂಬೆ ತೋಟ ಇತ್ತು, ಹೆದ್ದಾರಿ ಇತ್ತು. ಬಹುಮುಖ್ಯವಾಗಿ ರಿಸರ್ವ್ಡ್ ಫಾರೆಸ್ಟು, ಡೀಮ್ಡ್ ಫಾರೆಸ್ಟು ಎಲ್ಲ ಇತ್ತು. ಸೊ ಇದರಿಂದ ಅವೆಲ್ಲ ಕೇಂದ್ರ ಸರ್ಕಾರದಿಂದನೂ ಪರ್ಮಿಷನ್ ತಗೊಂಡು ಮತ್ತು ರಾಜ್ಯ ಸರ್ಕಾರದಿಂದನೂ, ನ್ಯಾಷನಲ್ ಹೈವೇ ಅಥಾರಿಟಿಯಿಂದನೂ, ರೈತರು ಅಷ್ಟೇ ಅಲ್ಲದೆ ಸರ್ಕಾರದ ವಿವಿಧ ಇಲಾಖೆಗಳಿಂದ ಕೂಡ ಅದು ಎಲ್ಲ NOC ತಗೊಂಡು ಅದು ಕಾನೂನುಬದ್ಧ ಮಾಡೋದಕ್ಕೆ ಭಾಳ ಅಡೆತಡೆಗಳಿತ್ತು. ಮತ್ತು ಎಲ್ಲ ಅಡೆತಡೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿ ಇವತ್ತು ತಾಲೂಕಿಗೆ ಈಗ ಟ್ರಯಲ್ ಎಲ್ಲ ಆಗಿ ಎಲ್ಲ ಕೆರೆಗಳಿಗೂ ನೀರು ಬಂದಿದೆ. ಸಣ್ಣ ಪುಟ್ಟ ನ್ಯೂನತೆಗಳು ಇರೋದನ್ನ ಸ್ವಲ್ಪ ಪೈಪ್ ಲೀಕೇಜಸ್ ಅಲ್ಲಲ್ಲಿ ಕಾಣಿಸ್ತಾ ಇತ್ತು, ವಾಲ್ ಲೀಕೇಜಸ್ ಕಾಣಿಸ್ತಾ ಇತ್ತು. ಅದನ್ನೆಲ್ಲರೂ ಈಗ ಬಹುತೇಕವಾಗಿ ನಿಭಾಯಿಸಿ ಯಶಸ್ವಿಯಾಗಿದೆ. ಸರ್, ಕೆರೆಗಳು ಸುರಕ್ಷಿತವಾಗಿಲ್ಲ, ಒಮ್ಮೆಲೆ ನೀರು ಹರಿಸಿದ್ರೆ ಕೆರೆಗಳಿಗೆ ಹಾನಿ